ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ವಿಶೇಷವಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಬೆಳ್ಳುಳ್ಳಿ ಚಟ್ನಿಯನ್ನು ತೋರಿಸ್ಕೊಡಕತ್ತೀವ್ರಿ. ನನಗೆ ಅನಿಸೋ ಮಟ್ಟಿಗೆ ನೀವು ಎಂದೂ ತಿಂದಿರಂಗಿಲ್ಲ, ಬಹಳ ಮಸ್ತ್ ಆಕೈತ್ರಿ. ಅದು ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಮಲ್ಟಿಗ್ರೇನ್ ರೊಟ್ಟಿ ಇತ್ತು ಅಂತಂದ್ರೆ ಇನ್ನೂ ಮಸ್ತ್ ಅನಿಸ್ತೈತ್ರಿ ಈ ಒಂದು ಚಟ್ನಿ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ್ರಿ ನಾವು ನಿಮಗೆ ಅತಿ ಸುಲಭವಾಗಿ ಅದನ್ನು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನ್ರೇ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಒಂದು ಚಟ್ನಿ ಮಾಡೋಕ್ಕೆ ನೀವು ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಏನು ಬೇಕಾದ್ರೂ ನಡೀತೈತ್ರಿ. ಚಲೋತ್ನಂಗೆ ಅಂತಹ ಸಬ್ಬಸಿಗೆಯನ್ನು ನೀವು ತೊಗೊಳ್ಬೇಕ್ರಿ. ಆಮೇಲೆ ಅದನ್ನು ಚಂದಂಗೆ ಸೋಸಿ ಚಲೋತ್ನಂಗೆ ಹೆರಚಿ ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಸಬ್ಬಸಿಗೆ ಸೊಪ್ಪು ರೀ. ಅದಾದ ನಂತರ ಮುಂದಕ್ಕೆ ಒಂದು ತವೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ನಾವು ಕಾಯಕ್ಕೆ ಇಡ್ನು. ಎಣ್ಣೆ ಕಾದಾದ ನಂತರ ಶೇಂಗಾ ಹಣ್ಣು ನಾವು ಹಾಕೋಣ. ಶೇಂಗಾ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಹಸಿಮೆಣಸನ್ನು ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೀವು ತಗೋರಿ. ಒಂದು 5-6 ಹಸಿಮೆಣಸು ಆದ್ರೆ ಸಾಕ್ರಿ. ಆಮೇಲೆ ಏನು ಮಾಡಿರಿ, ಈ ಶೇಂಗಾ ಮತ್ತು ಅದರ ಜೊತೆ ಈ ಒಂದು ಹಸಿಮೆಣಸು ಎರಡನ್ನೂ ಚಲೋತ್ನಂಗೆ ನೀವು ಹುರಿಬೇಕು. ಆದ್ರೆ ನೆನಪಿಟ್ಕೋರಿ, ಜೋರು ಉರಿ ಇಟ್ಟಂದ್ರೆ ಹೈ ಫ್ಲೇಮ್ದಾಗ ಇಟ್ಟು ಹೊತ್ತಿಸಿ ಇಡಕ್ಕೆ ಹೋಗಬೇಡ್ರಿ. ಸಮಾಧಾನಲೇ ನಾವು ಹುರಿರಿ ಚಲೋತ್ನಂಗೆ ಆಗ್ತಾವೆ. ಆಮೇಲೆ ಇವ್ನ ಏನು ಮಾಡಿರಿ, ಈ ತವಾದಾಗಿಂದ ಒಂದು ಕಡೆ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ ಶೇಂಗಾ ಮತ್ತು ಈ ಹಸಿಮೆಣಸು ರೀ. ಅದ ಒಂದು ತವೆ ಮೇಲೆ ಒಂದು ಟೊಮ್ಯಾಟೋನ ಹಿಂಗೆ ಅರ್ಧ ಕಟ್ ಮಾಡಿ ಸ್ವಲ್ಪ ತುಂಬ ತೆಗೆದ ಅದನ್ನು ಚಲೋತ್ನಂಗೆ ಒಂದು ನೀವು ಏನು ಮಾಡಿರಿ ಫ್ರೈ ಹಾಕಿ ಬಿಟ್ಬಿಡೈತಿ. ಮ್ಯಾಲೆ ಒಂದು ಏನರೇ ಪ್ಲೇಟು ಅಥವಾ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಚೆಂದಂಗೆ ಹಂಗೆ ಬಿಟ್ಬಿಡ್ರಿ. ಈಗ ಮುಂದಕ್ಕೆ ಬರಿ ಹಾತನ ಒಂದು ಕಾರು ಕಲ್ಲು ಅಥವಾ ಕುಟ್ಟು ಕಲ್ಲೊಳಗು ನೀವು ಈ ಒಂದು ಚಟ್ನಿಯನ್ನು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಕೈತ್ರಿ. ಒಳಕಾಲದಾಗೂ ಮಾಡ್ತಿದ್ರೆ ಮೊದಲು ಅದಕ್ಕೆ ಸಬ್ಬಸಿಗೆ ಕೊತ್ತಂಬರಿ ಆಮೇಲೆ ಹುರಿದಿರುವಂತಹ ಈ ಮೆಣಸು ಹಸಿಮೆಣಸು ರೀ ಮತ್ತು ಶೇಂಗಾ ಎರಡನ್ನೂ ಹಾಕಿರಿ. ಒಂದು ಸ್ವಲ್ಪ ಹಾಕಿರಿ, ಉಳಿದಿದ್ದು ಆಮೇಲೆ ಬೇಕಂದ್ರೆ ಮತ್ತೆ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ. ಬೆಳ್ಳುಳ್ಳಿ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಅವನ್ನೆಲ್ಲನೂ ಚೆಂದಂಗೆ ನೀವು ಹಾಕಿ ಮತ್ತೊಂದು ಬೇಕು ಎಷ್ಟು ಬೇಕೋ ಅಷ್ಟಷ್ಟು ಈ ಕೊತ್ತಂಬರಿ ಮತ್ತು ಈ ಎಲ್ಲನೂ ಹಾಕಿ ಚೆಂದಂಗೆ ಅದನ್ನು ಕುಟ್ಟಕ್ಕೆ ಚಾಲು ಮಾಡಿ. ಸಮಾಧಾನಲೇ ಚಲೋತ್ನಂಗೆ ನೀವು ಅದನ್ನು ಕುಟ್ಕೊತ ಹೋದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಆಗ್ತವೆ. ಒಂದು ಅಗಳಿ ಚಗಳಾಗಿ ಉಳಿಲ್ರಿ. ಪೂರ್ತಿ ಸಣ್ಣ ಪೇಸ್ಟ್ ಮಾಡೋದು ನಮಗೆ ಬೇಕಾಗಿಲ್ಲ ರೀ. ನಾವು ಅದಕ್ಕೆ ಮಿಕ್ಸರ್ ಜಾರ್ದಾಗಿದ್ದು ಯಾಕೆ ಹಾಕತ್ತಿಲ್ಲಪ್ಪ ಅಂತಂದ್ರೆ ಪೇಸ್ಟ್ ಆಗಬಾರ್ದು ಅಂತೇಳಿ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಉಲ್ಟಾನ ಮಾಡಿ ತೊಗೊಂಡು ಮಾಡಿದ್ರು ನಡೀತೈತೆ ರೀ. ಆದರೆ ತರಿಯಾಗಿರಬೇಕು, ಅದನ್ನು ನೆನಪಿಟ್ಕೋರಿ. ಈ ರೀತಿ ಕಾರು ಕಲ್ಲೊಳಗೆ ನಡಬಾರ್ಕೆ ಏನು ಮಾಡಿರಿ, ಒಂದು ಸ್ವಲ್ಪ ಮ್ಯಾಲ ಕೆಳಗ ಮ್ಯಾಲ ಮಾಡಿ ನೀವು ಇದನ್ನು ಕುಟ್ಟಿದ್ರಿ ಅಂತಂದ್ರೆ ಅದು ಭಾಳ ಚಲೋತ್ನಂಗೆ ಚಟ್ನಿ ತಯಾರಾಗಿ ಬರ್ತೈತೆ ರೀ. ಆಮೇಲೆ ಆ ಕಡೆ ಫ್ರೈ ಮಾಡೋಕ್ಕೆ ಏನು ಟೊಮ್ಯಾಟೊ ಇಟ್ಟಿದ್ರಲ್ಲ ಅದ್ರ ಸಿಪ್ಪೆಯನ್ನು ಮ್ಯಾಗಿನ ಸಿಪ್ಪೆಯನ್ನು ಈ ರೀತಿ ತೆಗೆದ ಅವೆರಡು ಅಂದರೆ 2 ಪೀಸ್ ಏನು ಟೊಮ್ಯಾಟೊ ಇದೆ ನೋಡಿರಿ, ಅವನ್ನ ಹಾಕಿ ಇದ್ರೊಳಗನ ಚಲೋತ್ನಂಗೆ ನೀವು ಮಿಕ್ಸ್ ಮಾಡಿ ಕುಟ್ಟಬೇಕು. ಅಂದ್ರೆ ಈ ಒಂದು ಟೊಮ್ಯಾಟೊ ಫ್ಲೇವರ್ನು ಅದ್ರಾಗ ಹೋಗ್ತೈತಿ. ಭಾಳ ಮಸ್ತಾಗಿ ಈ ಒಂದು ಚಟ್ನಿ ತಯಾರಾಗ್ತೈತಿ ರೀ. ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಹಸಿ ಖಾರ ಅನ್ನ ನಾವೀಗಾಗಲೇ ತೋರಿಸಿದ್ದೇವೆ ರೀ. ಹಾಗೆ ಇದೇ ರೀತಿ ಹಲವಾರು ರೀತಿಯ ಖಾರದ ರೆಸಿಪಿಗಳನ್ನ ನಾವು ಊಟದ ಜೊತೆ ಅಂಥೇಳಿ ನಿಮ್ಗೆ ನಾವು ಈಗಾಗಲೇ ತೋರಿಸಿದ್ದೇವೆ ರೀ. ತಾವು ದಯವಿಟ್ಟು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಸವಿರುಚಿಯ ಸೊಬಗುದಾಗ ಇರ್ತಾವು, ನೋಡಿಕೊಂಡು ಬರ್ರಿ. ನೋಡಿ ಇಷ್ಟಂತೂ ನೀವು ಕೊಟ್ಟು ತಯಾರು ಮಾಡಿ ಇಟ್ಕೊಂಡಿರಿ. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಅಂತಂದ್ರೆ ಏನೂ ಇಲ್ಲ ರೀ. ಸ್ವಲ್ಪ ತವೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ ನಂತರ ಅದ್ರಾಗ ಒಂದಿಷ್ಟು ಜೀರಿಗೆ ಆಮೇಲೆ ಇಂಗನ್ನು ಹಾಕಿರಿ. ಅದರ ಜೊತೆ ಈ ಕುಟ್ಟಿದಂತಹ ಏನು ನಾವು ಮಾಡಿದ್ವಿ ನೋಡಿರಿ ಸಬ್ಬಸಿಗೆ ಸೊಪ್ಪಿನ ಬೆಳ್ಳುಳ್ಳಿ ಚಟ್ನಿ, ಇದನ್ನು ತೊಗೊಂಡೋಗಿ ಹಾಕಿ ಸ್ವಲ್ಪ ಹೊತ್ತು ಮಸ್ತಾಗಿ ತಿರುವಾಡ್ರಿ. ಚಲೋತ್ನಂಗೆ ಅದು ಫ್ರೈ ಆಯ್ತು ಅಂತಂದ್ರೆ ತಿನ್ನುವಾಗ ನಿಮ್ಗೆ ಭಾಳ ರುಚಿ ಕೊಡ್ತೈತಿ, ಭಾಳ ಮಸ್ತ್ ಅನ್ನಿಸ್ತೈತಿ ರೀ. ಇದನ್ನು ನೀವು ಬರೀ ಬಿಸಿ ಬಿಸಿ ರೊಟ್ಟಿ ಜೊತೆ ಮ್ಯಾಲೆ ಒಂದು ಈ ಚಟ್ನಿ ಅದರ ಜೊತೆ ಒಂದು ತುಪ್ಪ ಹಾಕೊಂಡು ತಿಂದ್ರಿ ಅಂತಂದ್ರೆ ನಿಮ್ಗೆ ಅನ್ಬೇಕ್ರಿ, ಅಟ್ಟು ಚಲೋ ಅನಿಸ್ತೈತಿ ರೀ. ಇಲ್ಲ ಮೊಸರು ಜೊತೆ ತಿಂತಾನಂತಂದ್ರೆ ನೀವು ಮೊಸರು ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು ರೀ, ಮತ್ತು ರೈಸ್ ಜೊತೆನೂ ಅಷ್ಟೇ ಮಸ್ತ್ ಅನಿಸ್ತೈತಿ ರೀ. ಹಾಗಾದ್ರೆ ನೀವು ಈ ಚಟ್ನಿಯನ್ನು ಒಂದು ಸಲ ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಬರೆಯೋದು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.